ಗೋವಾಯಿಂದ ಈ ಬೆಂಗಳೂರಿಗೇನೋ ಬಂದೆ. ಆದರೆ ಇವಾಗ ಈ ಬೆಂಗಳೂರಿಂದ ಮತ್ತೆ ನಮ್ಮ ಊರಿಗೆ ಯಾವ ಬಸ್ ಹತ್ಕೊಂಡು ಹೋಗ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಥು, ಈ ಆತ್ರದಾಗೆ ಫೋನೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ರೂಮಾಗೇನೆ ಚಾರ್ಜ್ ಹಾಕಿದ್ದಳು ಎತ್ಕೊಂಡು ಬಂದಿದ್ರೆ ಆಗೋದು. ಈಗ ಫೋನು ಇಲ್ಲ, ಏನೂ ಇಲ್ಲ. ನಮ್ಮ ಅಮ್ಮ ನಂಬರೆಲ್ಲ ಬಾಯಾಗಂತೂ ಇಲ್ಲವೇ ಇಲ್ಲ. ನಮ್ಮಮ್ಮ 3 ತಿಂಗಳಿಗೂ ನನ್ನ ನಂಬರ್ ಚೇಂಜ್ ಮಾಡ್ತೈತೆ. ಇನ್ನು ಎಲ್ಲಿಂದ ನಾನು ತಾನೇ ನಂಬರ್ ನೆನ್ಪಿಟ್ಕೊಳ್ಳಿ? ಈಗ ಏನು ಮಾಡಲಿ? ಯಾರನ್ನಾದ್ರೂ ಕೇಳಬೇಕು. ನಮ್ಮ ಊರಿಗೆ ಹೆಂಗೆ ಹೋಗ್ಬೇಕು ಮಧುಗಿರಿಗೆ ಅಂತ ಕೇಳಿದ್ರೆ ಅವರೇನೇ ಏನಾದರೂ ಒಂದು ಹೇಳ್ತಾರೆ. ಆವಾಗ ಅದೇ ಬಸ್ ಹತ್ಕೊಂಡು ಹೋದರೆ ಆಗ್ತೈತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ, ಇಲ್ಲೇ ಬಿದ್ದು ಸಾಯ್ಬೇಕಾಗ್ತೈತೆ. ಇಲ್ಲಿ ಗೊತ್ತಿರೋರಂತೂ ಒಬ್ಬರು ಇಲ್ಲ, ಒಬ್ಬರು ಸಹಾಯ ಮಾಡಲ್ಲ. ಆ ಕಳ್ಳನ ಮಗ ನನಗೆ ಮೋಸ ಮಾಡ್ದ ಅಲ್ವಾ? ಅದೆಲ್ಲ ಹುಡ್ಕಾಡ್ಬೇಕು. ಕಳ್ಳನ ಮಗನೇ ನೀನು ಇಡೀ ಗೋವಾ ಎಲ್ಲ ತಡ್ಕಾಡ್ಬೇಕು. ಆವಾಗೇನೆ ನೀನು ಬುದ್ಧಿ ಬರೋದು. ಅಲ್ಲಿ ತನ್ಕೊನೂ ಬುದ್ಧಿ ಬರಲ್ಲ. ಒಬ್ಬಳೆ ಎಲ್ಲಿ ಹೋಗ್ತೀನಿ ಅಂತ ಏನೋ ಅವಾಗಾಗ್ತಾ ಇದ್ದೆ. ಈಗ ನೋಡು ನಾನು ಹೆಂಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಕಡೆ ರೋಡ್ಗೆ ಹೋದರೆ ಈ ಕಡೆ ರೋಡಾಗೆ ಯಾರು ಸಿಗ್ತಾರೆ? ಬಸ್ ಸ್ಟ್ಯಾಂಡ್ಗಳೇ ಕಾಣ್ತಿಲ್ವಲ್ಲ ಇಲ್ಲಿ. ಎಲ್ಲೋ ಮುದ್ದಿದಾಗ ಇಳ್ಕೊಬಾರ್ದಾಗಿತ್ತು ನಾನು. ಅಲ್ಲೇ ಬಸ್ ಸ್ಟ್ಯಾಂಡಾಗಿ ಇಳಿಸ್ತಿತ್ತೇನೋ ಬಸ್ಸು. ಸುಮ್ಕೆ ಬಸ್ ಸ್ಟ್ಯಾಂಡಾಗಿ ಇಳ್ಕೊಂಡಿದ್ರೆ ಆಗದ? ಅಯ್ಯೋ, ಗೋವನು ಬೇಡ, ಯಾವುದು ಬೇಡ. ಆ ಗೋವಾದಾಗ ಇನ್ನೇನೈತೆ ನೋಡೋಕ್ಕೆ? ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿತಾರೆ. ಈಗ ನೋಡು ನಮ್ಮೂರಿಗೆ ಹೋಗೋಕ್ಕೆ ಹರಸಾಹಸ ಪಡೋ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನಂತೂ. ನಾನು ಯಾರು ಕಾಣ್ತಾನೆ ಇಲ್ವಲ್ಲ ಕೇಳೋಣ ಅಂತ ಹೇಳಿದ್ರೆ. ರೀ, ಇವಾಗಂತೂ ನಿನ್ನ ತಮ್ಮನ ಮನೆಗೆ ಮಜಾ ಮಾಡ್ಕೊಂಡಿದ್ದೀವಿ ನಾವಂತೂ. ನಾನು ದುಡಿಯೋಂಗಿಲ್ಲ ಮಾಡಂಗಿಲ್ಲ ರೀ. ಹೆಂಗನ ಮಾಡಿ ಅವಳನ್ನ ಹುಡುಕ್ಬಿಟ್ಟು ಆಸ್ತಿ ಒಂದು ಬರ್ಸ್ಕೊಂಬಿಟ್ರೆ ನಾವು ಹೆಂಗೋ ಎಲ್ಲೋ ಹಾರಾಡ್ಕೊಂಡಿರ್ಬೋದು ರೀ. ಒಂದು ಸಲ ಪ್ರಯತ್ನ ಪಡಿ, ಹೆಂಗಾದ್ರೂ ಮಾಡಿ ಅವಳನ್ನ ಹುಡುಕ್ಬೇಕು. ಅವಳು ಎಲ್ಲಿ ಬಚ್ಚಿಕ್ಕಿರ್ಬೋದು ಅವಳನ್ನ, ಮಗಳನ್ನ ರೀ. ಅವಳಿಗೆ ಬೈದ್ರೆ ಸಾಕು ಹಂಗೆ ಎದ್ರುಕೊಂಡ್ಬಿಡ್ತಾಳಂತೆ. ಅಂಥ ದೊಡ್ಡ ಪುಕ್ಲಿನಂತೆ ಅವಳು. ಒಂದ್ಸಲ ಎಲ್ಲವಳೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಒಂದ್ಸಲ ಗದ್ರು ಬಿಟ್ಟು ಎದುರಿಸ್ಬಿಟ್ಟು ಆರಾಮಾಗೆ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಂಡು ಕೈ ಕೊಟ್ಬಿಟ್ಟು ಕಳಿಸ್ಬೋದಿತ್ತು ರೀ. ಛೇ, ನಮಗಂತೂ ಅವಳಂತೂ ಸಿಗೋದಂತೂ ಡೌಟೆ. ಆದ್ರೂ ಬಿಡು, ಸಿಗೋ ತನಕನೂ ನಾವಂತೂ ಬಿಡೋದು ಬೇಡ. ಹಿಂಗೇನೇ ಹಾಡಿಸ್ತಾ ಇರೋಣ. ಆಮೇಲಿಂದ ಬಂದೇ ಬತ್ತಾಳೆ. ನಿನ್ನ ತಮ್ಮ ಏನು ಎದ್ದೊಳಂಗೆ ಕಾಣ್ತಾವನೋ ಎದ್ದೊಳಂಗೆ ಕಾಣ್ತಿಲ್ವೋ? ಹೋದ್ರೂ ಆಸ್ತಿ ಎಲ್ಲ ನಮಗೇನೇ ಸಿಗ್ತದೆ ಬಿಡಿ. ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಓ ಯೋಚನೆ ಮಾಡೋಂಥದ್ದೇನಿಲ್ಲ ಬಿಡು. ಆಸ್ತಿ ಎಲ್ಲ ನಮ್ದೇನಿಯ. ಆ ಪುಕ್ಲಿ ಎದ್ರುಕೊಂಡು ಓಡೋಗವಳೆ. ಅವ್ರ ಮಗಳು ಧೈರ್ಯವಂತೆ ಆಗಿದ್ರೆ ಇಲ್ಲೇ ಬಿದ್ದು ನಮ್ಮನ್ನು ಎದುರಿಸೋಳು. ಓಡೋಗಿರೋದು ನೋಡು ಅವಳಂತೂ. ನಾನು ಅಯ್ಯೋ ಅವಳು ಬರೋಕ್ಕಿಲ್ಲ ಬಾ. ಅವಳು ಬರೋದು ಇಲ್ಲ, ಮಾಡೋದು ಇಲ್ಲ. ಏನಕ್ಕೋ ದನ ಕೈಯಕ್ಕೆ ಎಮ್ಮೆ ಡಾಕ್ಟ್ರ್ ಹೋದವಳು, ಅದೇನು ಡಾಕ್ಟ್ರು ಹೋದವಳಂತೆ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಯಾ ಹುಡುಗಿ ಹಿಂಗೆ ಜೋರ ಕಿರ್ಚ್ಕೊಂತ ಐತಲ್ಲ? ಹೇಳಮ್ಮ, ಏನಾಗಬೇಕಿತ್ತು? ರೀ, ಅವಳು ನೋಡೋಕ್ಕೆ ನಿನ್ನ ತಮ್ಮನ ಮಗಳು ಥರನೇ ಕಾಣ್ತಾ ಇಲ್ವಾ? ನನ್ನ ತಮ್ಮನ ಮಗಳು ಥರ ಕಾಣ್ತಾವಳ ರೀ? ಕಣ್ಣಿಗೆ ನೋಡಿ ನಿನ್ನ ತಮ್ಮನ ಮಗಳೇನೇ ಅವಳು. ಸರ್, ಅದು ನಾನು ಬೆಂಗಳೂರಿಗೆ ಹೊಸಬ್ಳು. ನನಗೆ ಅಷ್ಟೊಂದು ಬೆಂಗಳೂರಿಗೆ ಬಸ್ ಸ್ಟ್ಯಾಂಡು ಅದು ಇದು ಏನೂ ಗೊತ್ತಿಲ್ಲ. ಅದಕ್ಕೆ ನಾನು ಮಧುಗಿರಿ, ತುಮಕೂರು ಡಿಸ್ಟಿಕ್ ಮಧುಗಿರಿ ಅಲ್ಲಿಗೆ ಹೋಗ್ಬೇಕಿತ್ತು ಸರ್. ನನಗೆ ಇಲ್ಲಿಂದ ಹೆಂಗೆ ಹೋಗಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ನಾನೀಗ ಎಲ್ಲಿದ್ದೀನಿ, ಯಾವ ಏರಿಯಾದಾಗಿದ್ದೀನಿ ಅಂತಲೂ ಅಷ್ಟೊಂದು ಗೊತ್ತಿಲ್ಲ ಸರ್. ಅದಕ್ಕೆ ನಿಮ್ಮನ್ನು ಕೇಳೋಣ, ರೂಟ್ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರೆದೆ ಸರ್. ದಯವಿಟ್ಟು ನನಗೆ ಹೆಂಗೆ ಹೋಗಬೇಕು ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಹೇಳಿ ಸರ್. ಹೂನೇ, ನೀನು ಹೇಳೋದೆಲ್ಲ ನಿಜನೇನೆ. ಅವಳು ನನ್ನ ತಮ್ಮನ ಮಗಳೇನೆ. ಅಲ್ಲ, ಅವಳು ಯಾಕೆ ಬ್ಯಾಗ್ ಹಿಡ್ಕೊಂಡು ಊರೂರು ತಿರುಗ್ತಾವಳೆ ಅಂತ ಗೊತ್ತಾಗ್ತಿಲ್ಲ. ನೋಡು, ಇಡೀ ಬೆಂಗಳೂರೆಲ್ಲ ಹುಡುಕಿದ್ರೂ ಸಿಗಲಿಲ್ಲ. ಈಗ ಇಲ್ಲೇ ನಮ್ಮ ಹತ್ರ ತಗ್ಲಾಕೊಂಡು. ಈಗ ನೀನು ಸೈಲೆಂಟಾಗಿರು, ಏನು ಮಾತಾಡಬೇಡ. ಅವಳು ಹಿಂದೆನೇ ಹೋಗಿ ಅವಳು ಎಲ್ಲಿರ್ತಾಳೆ ಅಂತ ನೋಡಿ ಹಂಗೆ ಕ್ಯಾಚ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋಣ. ಇಲ್ಲ ಅಂದರೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ಅಷ್ಟೇ. ಇವಾಗ ಅವಳನ್ನ ನಾವು ನಿಧಾನ ಫಾಲೋ ಮಾಡ್ಕೊಂಡು ಹೋಗಿ ಹಿಂದೆನೇ ಕ್ಯಾಚ್ ಮಾಡಬೇಕು. ಸರಿನೇನೆ? ಹ್ಞೂ ರೀ, ನಿಮ್ಮ ಹೊತ್ತಿಗೆ ಎಷ್ಟು ನಾಟಕ ಆಡಿದ್ರು ನೋಡಿದ್ರ ಹೆಂಗೆ ಹಿಡಿತೀವಿ ನಾವು ಅಂತ ಹೇಳ್ಬಿಟ್ಟು ಇವಳನ್ನ ಹಿಡ್ಕೊಂಡು ಆಸ್ತಿ ಪತ್ರದ ಮೇಲೆ ಸೈನ್ ಹಾಕಿಸ್ಕೊಂಡು ಆಮೇಲೆ ನೋಡಿ ಏನು ಮಾಡ್ತೀನಿ ಅಂತ. ನೋಡಮ್ಮ, ನೀನು ಇಲ್ಲೇ ಯಶವಂತಪುರದ ಹತ್ರ ಇದೆಯಾ? ಹಿಂಗೇನೆ ಮುಂದೆ ಸ್ವಲ್ಪ ನಡ್ಕೊಂಡು ಹೋಗು. ಯಶವಂತಪುರದಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ, ಸರಿನಾ? ಬಸ್ ಸ್ಟಾಪಲ್ಲಿ ತುಮಕೂರು ಕಡೆ ಹೋಗೋ ಬಸ್ಸುಗಳು, ಮಧುಗಿರಿ ಕಡೆ ಹೋಗೋ ಬಸ್ಸುಗಳು ಎಲ್ಲ ಇರ್ತವೆ. ಅದು ನಿಂಗೆ ಇಷ್ಟ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕೆ ಅಂದರೆ ನೀನು ಒಂದೇ ಸಲ ಮೆಜೆಸ್ಟಿಕ್ ಬಸ್ ಬರ್ತವೆ ಕಣಮ್ಮ. ಮೆಜೆಸ್ಟಿಕ್ ಬಸ್ನ ಹತ್ಬಿಡು. ಮೆಜೆಸ್ಟಿಕ್ ಬಸ್ ಏನಾದರೂ ನೀನು ಹತ್ತಿದೆ ಅಂದರೆ ಸೀದಾ ನಿನ್ನನ್ನು ನೀಟಾಗೆ ಡೈರೆಕ್ಟ್ ಮಧುಗಿರಿ ಬಸ್ಸುಗಳು ಎಲ್ಲ ಸಿಗ್ತವೆ. ಆರಾಮಾಗಿ ಮಧುಗಿರಿ ಬಸ್ ಎತ್ಕೊಂಡು ಹೋದರೆ ಆರಾಮಾಗಿ ಅಲ್ಲಿಂದ ಹೋಗೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಆರಾಮಾಗಿ ಅಲ್ಲಿಂದ ಹೋಗ್ಬೋದು. ಹೋ, ಹಂಗಾದರೆ ನಮ್ಮ ಊರಿಗೆ ಇಲ್ಲಿಂದ ಡೈರೆಕ್ಟ್ ಬಸ್ ಇರುತ್ತಾ ಸರ್? ಹಾಂ, ಡೈರೆಕ್ಟ್ ಬಸ್ ಇದೆ ಕಣಮ್ಮ. ನಾನು ಮಧುಗಿರಿ ಬಸ್ನ ತುಂಬಾ ಕೇಳಿದ್ದೀನಿ. ಡೈರೆಕ್ಟಾಗಿ ಇದ್ದಾವೆ ಬಸ್ಸುಗಳು. ಹೋಗಿ ಪರವಾಗಿಲ್ಲ. ಇಲ್ಲಿಂದ ಬೆಂಗಳೂರಿಂದ ಒಂದು 2 ಗಂಟೆ ಜರ್ನಿ ಅಷ್ಟೇ ಅಂತ ಅನ್ನಿಸ್ತೈತೆ. ಆರಾಮಾಗಿ ಹೋಗಿ, ಏನು ತೊಂದರೆ ಇಲ್ಲ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ, ಓಕೆ. ಲೇ, ಅವಳ ಅಪ್ಪನ ಹತ್ರ ಏನೋ ಮಾತಾಡಿದ್ಲು. ಮತ್ತೇನಾದರೂ ಅಮೇರಿಕಕ್ಕೆ ಹೋಗೋಕ್ಕೆ ಪ್ಲಾನ್ಗಿನ್ ಮಾಡವಳ ಏನು ಅಂತ. ನಿಜವಾಗೂ ಏನೋ ಖತರ್ನಾಕ್ ಕಂತ್ರಿ ಪ್ಲಾನೇ ಮಾಡ್ತಾವಳೆ. ಇಲ್ಲಿಂದ ಹೆಂಗಾದ್ರೂ ವೀಸಾ ಪಾಸ್ಪೋರ್ಟ್ ತಗೊಂಡು ಓಡೋಕ್ಕೆ ಅಂತಲೇ ಭಾಳ ಸ್ಕೆಚ್ ಆಗ್ತಾವಳೆ ಅಂತ ಅನ್ನಿಸ್ತೈತೆ. ಇವಳು ಎಲ್ಲಿ ಹೋಗ್ತಾಳೋ ನೋಡಿ, ನಾವು ಇವಳನ್ನೇ ಫಾಲೋ ಮಾಡೋಣ ಬಾ. ಹಂಗೆ ಲಾಕ್ ಮಾಡ್ಕೊಬಿಡ್ಬೇಕು ಇವಳನ್ನಂತೂ. ಇವತ್ತು ಮಾತ್ರ ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಮಾತ್ರ ಇವಳು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಬನ್ನಿ ಹೋಗೋಣ ಬಾ. ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾವಳೆ ನೋಡು, ಮುಂದಕ್ಕೆ ಹೋಗ್ತಾವಳೆ ಬಾ. ಇದ್ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಲಲ್ಲ ಇವಳು? ಅದು ಏನು ಮಾಡೋಕ್ಕೆ ಅಂತ ನಿಂತ್ಕೊಂಡ್ಲ ಏನೋ, ನೋಡೋಣ ಇರಿ. ಅಯ್ಯೋ,
ಇದೇನು ಯಾವ ಕಡೆಯಿಂದ ಯಾವ ಕಡೆ ಹೋದ್ರು ಬಸ್ ಸ್ಟ್ಯಾಂಡೇ ಸಿಕ್ತಿಲ್ವಲ್ಲ. ಅವಯ್ಯ ಹಿಂಗೆ ಹೋಗು ನೇರಕ್ಕೆ ಸಿಗ್ತೈತೆ ಅಂತ ಹೇಳ್ದ. ನಾನು ಹಿಂಗೆ ನೇರಕ್ಕೆ ಬಂದೆ ತಾನೆ. ನೇರಕ್ಕೆ ಬಂದ್ರೂ ಯಾವ ಬಸ್ ಸ್ಟಾಪು ಕಾಣಿಸ್ತಾನೆ ಇಲ್ಲ. ಯಪ್ಪ, ಇದೇನು ಇಷ್ಟು ದೊಡ್ಡದಾಗೈತಲ್ಲ. ಒರಾಯನ್ ಅಂದರೆ ಮಾಲು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ಮಾಲು. ಎಷ್ಟು ದೊಡ್ಡದಾಗೈತೆ. ವಾವ್, ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಂಡು ಬರಲ್ಲ. ಅಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಊರಿಗೆ ಹೋಗೋರು ಯಾರು? ಲೇ, ನಿಂತಿದ್ದ ಜಾಗದಾಗ ಜಾಸ್ತಿ ಪಿಲಾನ್ ಮಾಡ್ತಾವಳೆ. ಇವಳು ಸಾಮಾನ್ಯದಳಂತೂ ಅಲ್ಲ. ತಪ್ಪಿಸ್ಕೊಂಡು ಹೋಗೋಕ್ಕೆ ಏನೇನೇನೋ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತೈತೆ. ಇವಳು ಗ್ಯಾರಂಟಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅಂತಲೇ ಯೋಚನೆ ಮಾಡ್ತಿರೋದು. ಇವಳನ್ನು ಮಾತ್ರ ಬಿಡೋದು ಬೇಡ ಬಾರಿ. ಸುಮ್ಮನೆ ಒರಯಾನಲ್ಲಿ ಮುಂದೆ ಆದರೂ ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಏನು ಮಾಡಬೇಕು? ಯಪ್ಪ 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 ಯಪ್ಪ, ಎಷ್ಟು ದೊಡ್ಡ ಮಾಲು ಇದು. ಅವಳು ಶ್ವೇತಾ ಇದರಿಂದನೇ ನೀ ಫೋಟೋ ತೆಗೆದು ಹಾಕಿದ್ದು. ನನ್ನ ತಾವು ಫೋನ್ ಇದ್ದಿದ್ರೆ ನಾನು ಇಲ್ಲಿಂದ ಒಂದು 4 ಸೆಲ್ಫಿ ತಗೊಂಡು ಹಾಕ್ತಾ ಇದ್ದೆ. ಏನು ಮಾಡೋಣ, ನನ್ನ ಅದೃಷ್ಟ ಸರಿ ಇಲ್ವಲ್ಲ. ಫೋನು ಹಾಳಾಗೋಯ್ತಲ್ಲ, ಏನು ಮಾಡೋಣ? ಇದೇನ್ರಿ ಇವಳು ಅಮೇರಿಕಾದಾಗ ಎಂತೆಂಥ ಬಿಲ್ಡಿಂಗ್ ನೋಡಿತ್ತಾಳೆ, ಆದರೂ ಇದೇನ್ರಿ ಮ್ಯಾಲು ಕೆಳಗಡಿಗೆ ಹಿಂಗೆ ನೋಡ್ತಾವಳಲ್ವೇನ್ರಿ ಇವಳು? ಯಪ್ಪ, ಎಂದು ನೋಡೇ ಇಲ್ವೇನೋ ಅನ್ನಂಗೆ. ಏನಕ್ಕೆ ಬಂದು ರೀ ಮಾಲ್ ಹತ್ರ ಬಂದವಳಲ್ವೇನ್ರಿ ಇವಳು? ನನಗೆ ಯಾಕೋ ಅನುಮಾನ. ಅಲ್ಲ, ಅವ್ರ ಅಮ್ಮ ನೋಡಿ ಬೇಕಂತ ಇವಳನ್ನ ನಾವು ಯಾರು ಕಂಡಿಡಿಬಾರ್ದು ಅಂತ ಒಳ್ಳೆ ಹಳ್ಳಿ ಹುಡುಗಿ ಥರ ರೆಡಿ ಮಾಡಿಬಿಟ್ರದು ನೋಡಿ. ಅವಳದ ನಿನ್ನ ತಮ್ಮನ ಹೆಂಡ್ತಿ ಭಾಳ ಕಿತ್ತೋದು ಕಿಲಾಡಿ. ಈ ಥರ ಇವಳನ್ನ ಮಾಡಿಬಿಟ್ರೆ ನಮ್ಗೆ ಯಾರಿಗೂ ಗುರ್ತಿಸಿಗಲ್ಲ ಅನ್ಕೊಬಿಟ್ಟವಳೆ. ಮಕ ಏನಾದರೂ ಬದಲಾಗ್ತದಾ ಹೇಳಿ? ಅದೇ ಮಕ ಏನು ಬದಲಾಯ್ತದೆ, ಹಂಗೆ ಐತೆ. ಅಲ್ಲ, ಹಳ್ಳಿ ಹುಡುಗಿ ಥರ ರೆಡಿಯಾಗಿರೋದು ನೋಡು. ಅವತ್ತೆಲ್ಲ ಹೆಂಗೆ ರೆಡಿಯಾಗಿದ್ಲು ಅಂತಂದರೆ ಎಷ್ಟು ಚೆನ್ನಾಗಿದ್ಲು. ಇವಾಗ ನೋಡು, ಪರವಾಗಿಲ್ಲ ಬಾ, ಇವಳನ್ನ ಇಲ್ಲೇ ಲಾಕ್ ಮಾಡ್ಕೊಳ್ಳೋಣ. ರೀ, ನಾನು ಫಸ್ಟ್ ಹೋಗ್ತೀನಿ. ನನ್ನ ಮುಖನ ಇವಳು ನೋಡಿಲ್ಲಲ್ವಾ, ನಾನು ಫಸ್ಟ್ ಹೋಗಿ ಸುಮ್ಮನೆ ಮಾತಾಡಲಿ. ಆಮೇಕಿಂದ ಮುಂದಿನ ಏನಾದರೂ ಮಾಡೋಣ. ನನ್ನ ಮುಖ ನೋಡೋಳೆ, ನನ್ನೇನ ನೋಡಿದ್ರೆ ಓಡೋಗ್ಬಿಡ್ತಾಳೆ. ಅದಕ್ಕೆ ನೀನೇ ಹೋಗ್ಬಿಟ್ಟು ಏನಾದರೂ ಒಂಚೂರು ಹಂಗೆ ಹಿಂಗೆ ನೈಸ್ ಮಾಡಿಬಿಟ್ಟು ಮ್ಯಾನೇಜ್ ಮಾಡು. ಸರಿ ಆಯಿತು. ಇದನ್ನ ಎಲ್ಲ ಹೆಂಗೆ ಕೊಡ್ತಾರೆ ಅಂತ. ನಮ್ಮ ಮನೆಗಳಿಗೆ ಒಂದು ಚಿಕ್ಕ ಗುಡಿಸ್ಲು ಕಟ್ಟೋಕ್ಕೆ ನೀ ಕಾಸಿಲ್ಲ ಅಂತ ಒದ್ದಾಡ್ ಸಾಯ್ತೀವಿ. ಇಷ್ಟು ದೊಡ್ಡದು ನೀ ಹೆಂಗಪ್ಪ ಕೊಡ್ತೀರಾ ನೀವು? ಎಲ್ಲಿಂದ ಕಾಸು ಮಾಡಿಕೊಂಡಿರ್ತೀರೋ ಏನು ಕತಿಯೋ? ರಾಮ ಶಿವ, ನಮ್ಗೊಂಚೂರು ಕೊಟ್ರೆ ನಾವೇನು ಕೊಟ್ಕೊಳಕ್ಕಿಲ್ಲ ಅಂತೀವ ಮನೆಯ? ಹಾಯ್, ನಾನು ಯಾರು ಅಂತ ನಿನಗೆ ಗೊತ್ತಾಯ್ತಾ? ನೀನೇನು ಐಶ್ವರ್ಯ ರಯ್ಯ, ಇಲ್ಲ ಅಂತಂದರೆ ರಾಧಿಕಾ ಪಂಡಿತ ಯಾರು? ನೀನು ನೋಡಿದ ತಕ್ಷಣ ಒಬ್ಬಳು ಹೀರೋಯಿನ್ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಯಪ್ಪ, ನನ್ನ ಹೆಂಡತಿ ತಗ್ಲಾಕೊಳ್ಳಿಲ್ಲ ಅಂದರೆ ಸಾಕು, ಮೊದಲೇ ಎಡವಟ್ರಾಣಿ ಗ್ಯಾರಂಟಿ ತಗ್ಲಾಕೊಂಡ್ಬಿಡ್ತಾಳೆ ಇವಳಂತೂ. ಇವಳು ತಗ್ಲಾಕೊಳ್ಳೋದಲ್ಲದೆ ನನ್ನೂ ಸೇರಿ ತಗ್ಲಾಕ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ಅಂದರೆ ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಆಯಿತು. ಸುಮ್ಮನೆ ಮಾತಾಡಿಸ್ದೆ. ಪಾಪ ಒಬ್ಬಳೇ ನಿಂತ್ಕೊಂಡು ನೋಡ್ತಾ ಇದ್ದಲ್ಲ, ಏನಕ್ಕೋ ನೋಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಏನು ಮಾಲ್ನ ಏನಾದರೂ ಹೆಂಗೆ ಕೊಂಡ್ಕೋಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದ? ತಿನ್ನೋ ಕೂಳಿಲ್ಲ ನೀನು ಈ ಮಾಲನ್ನು ಬೇರೆ ಕೊಂಡ್ಕೊಳಕ್ಕೆ ಹೋಗು. ಏನು ಒಂದು 10 ಲಕ್ಷ ಇದ್ದತ್ತ? 10 ಲಕ್ಷ ರೂಪಾಯಿ ಎಲ್ಲಿಂದ ತಗೋಪತಿಯ ದುಡ್ಡ? ಕೊಂಡ್ಕೊಳ್ಳೋದು. ಈಗ ನೀವು ಯಾರು, ಏನಾಗಬೇಕಿತ್ತು? ಇವಳು ಯಾಕೆ ಹೆಂಗೆಂಗೂ ಮಾತಾಡ್ತಾವಳಲ್ಲ, ಒಳ್ಳೆ ಹಳ್ಳಿ ಗುಗ್ಗು ಮಾತಾಡ್ದಂಗೆ ಕರೆಕ್ಟಾಗಿ ಮಾತಾಡ್ತಾ ಇಲ್ವಲ್ಲ. ಅವರಮ್ಮ ಹೇಳ್ಕೊಟ್ಟವಳೆ ಅಂತ ಅನ್ನಿಸ್ತೈತೆ. ಎಲ್ಲ ಹಳ್ಳಿ ಥರನೇ ಮಾತಾಡುವಂತ, ಅದಕ್ಕೆ ಹಳ್ಳಿ ಥರನೇ ಮಾತಾಡ್ತಾ ಇರೋದು. ನಾನು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನಮ್ದಿಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಅದಕ್ಕೆ ಪಾಪ ನೀನು ಒಬ್ಬಳೇ ನಿಂತ್ಕೊಂಡು ನೋಡ್ತಿದ್ದಲ್ಲ, ನಾನು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ನೋಡ್ತಾ ಇದ್ದೆ. ಅದಕ್ಕೆ ನೀನೇ ಸಿಕ್ದೆ ಅಲ್ವಾ, ಪಾಪ ಅಂತ ಅನ್ನಿಸ್ತು. ಅದಕ್ಕೆ ನಿಂಗೆ ಏನಾದರೂ ಸಹಾಯ ಮಾಡೋಣ ಅಂತ ಬಂದೆ. ನಾನು ದಿನಕ್ಕೆ ಒಬ್ರಿಗಾದ್ರೂ ಸಹಾಯ ಮಾಡ್ತೀನಿ. ಅದಕ್ಕೆ ನಾನು ನಿನಗೆ ಯಾವ ಥರ ಸಹಾಯ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೇನಾದರೂ ಸಹಾಯ ಬೇಕಿತ್ತ ನನ್ನಿಂದ? ಏನೋ ನೀವು ನನಗೆ ಸಹಾಯ ಮಾಡ್ತೀರಾ? ಏನಕ್ಕೆ ಮಾಡ್ತೀರಾ? ಅದು ನಾನು ಡೈಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಿನಕ್ಕೆ ಯಾರಿಗಾದ್ರೂ ಒಬ್ರಿಗಾದ್ರೂ ಸಹಾಯ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಅದಕ್ಕೆ ಒಬ್ರಿಗಾದ್ರೂ ಸಹಾಯ ಮಾಡೇ ಮಾಡ್ತೀನಿ. ಯಾರಾದರೂ ಪರವಾಗಿಲ್ಲ, ನೀನು ಬೇರೆಯವರು ಯಾರಾದರೂ ಪರವಾಗಿಲ್ಲ ಅಂತೂ ಸಹಾಯ ಮಾಡೋದಂತೂ ನಿಜ. ಅದಕ್ಕೆ ನಿನಗೂ ಏನಾದರೂ ಸಹಾಯ ಮಾಡೋಣ ಅಂತ ಬಂದೆ. ಎಲ್ಲಿಗೆ ಹೊರಟಿದ್ದಾಗಿದೆಯಾ? ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನೀವು ಎಷ್ಟು ದೂರ ಬೇಕಾದರೂ ಡ್ರಾಪ್ ಮಾಡ್ತೀರಾ? ಹಾಂ, ನಿನಗೆ ಎಷ್ಟು ದೂರ ಬೇಕು ಹೇಳಿ, ಅಷ್ಟು ದೂರನೂ ಡ್ರಾಪ್ ಮಾಡ್ತೀನಿ. ಪಕ್ಕದಲ್ಲೇ ನನ್ನ ಕಾರ್ ಇದೆ, ಕಾರು ಮನೆ ಎಲ್ಲ ಇದೆ. ಬಂದರೆ ನಿನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು? ನಮ್ಮದು ತುಮಕೂರು ಹತ್ರ ಮಧುಗಿರಿ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಈಗ ಗೊತ್ತಾಯ್ತು, ಇವ್ರಮ್ಮ ನಮಗೆ ಕಾಣ್ದಿದ್ದಂಗೆ ಇವಳನ್ನ ತುಮಕೂರು ಹತ್ರ ಬಚ್ಚಿಕ್ಕವಳೆ ಅಂತ. ಈಗ ಗೊತ್ತಾಯ್ತು ಬಿಡು. ಅಷ್ಟೇ ತಾನೇ, ಬಾ ನನ್ನ ಕಾರಲ್ಲಿ ಹಿಂಗೆ ಪಟ್ ಅಂತ 1 ಗಂಟೆ ಕರ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಥ್ಯಾಂಕ್ಸ್. ಬನ್ನಿ ಮತ್ತೆ ಹೋಗೋಣ. ಬನ್ನಿ.